ಐಕೂರಾರ್ಯ ಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ಶ್ರೀಪಾದರಾಜ ವಿರಚಿತ ಆತ್ಮನಿವೇದನಾ ಸುಳಾದಿ. ಅನಂತ ಕಾಲದಲ್ಲಿ ನಿನ್ನ ನಾನರಿಯದೆ ಭವಗಳಲ್ಲಿ ಬಂದೇನೋ, ಅನಂತ ಕಾಲದಲ್ಲಿ ನಿನ್ನನ್ನೇ ನೆನೆಸದೆ ಮೂರುಖನಾದೇನೋ, ಅನಂತ ಕಾಲದಲ್ಲಿ ನಿನ್ನ ಚರಣರತಿ ಇಲ್ಲದೆ ನೊಂದೇನೋ, ಅನಂತ ಕಾಲದಲ್ಲಿ ದಾವ ಪುಣ್ಯದಿಂದ ಬಂದು ಇಂದು ನಿನ್ನವ ನೆನೆಸಿದೆ. ಆವ ಪುಣ್ಯವೆನ್ನ ಮನ ನಿನ್ನಲ್ಲೇ ಅರಗಿತು ನೋಯದಂತೆ. ಎನ್ನ ಪೊರೆದು ಪಾಲಿಸೋ ದೀನನಾಥ ಸಿರಿರಂಗ ವಿಠಲ. ಅನ್ನಕ್ಕೆ ಪ್ರದ್ರಾವಣ ದೇಹ ನಿಮಿತ್ಯ, ಅನ್ನಕ್ಕೆ ಶೋಕಾಸಿ ಎನೆ ಮಾಡಿ ಅನ್ನದ ಲೋಭ ಶುಭದ ಲಾಭ. ಅನ್ನಕ್ಕೆ ನನ್ನದು ನಾನೆಂಬ ಹಮ್ಮು, ಅನ್ನಕ್ಕೆ ಯಾವನ್ನಕ್ಕ ನಿನ್ನ ಚರಣ ರತಿ ದೊರಗೊಳ್ಳದೋ. ಉನ್ನತ ಗುಣ ಪರಿಪೂರ್ಣ ರಂಗ ವಿಠಲ. ತೊಳಲಿ ಸಂಸಾರ ಚಕ್ರದಲ್ಲಿ ಸಿಲುಕಿ ಬಳಲಿದ ಜೀವ ಗಣಕ್ಕೆ, ತೊಳಲಿ ಸಂಸಾರ ಚಕ್ರದಲ್ಲಿ ಸಿಲುಕಿ ಬಳಲಿದ ಜೀವ ಗಣಕ್ಕೆ ಸಂತತ ನಳಿನ ನಾಭ ನಿನ್ನ ಪಾದಾಂಬುಜ. ನೆಳಲು ನೆಮುಗೆ ಎಲ್ಲವೇ ಉಳವೆ ಜಗದೋಳು ಪರಮ ಸುಖಂಗಳ ಕಳಿವಳಿಸುವರಾರು ರಂಗ ವಿಠಲ. ನಳಿನ ನಾಭ ನಿನ್ನ ಪಾದಾಂಬುಜ. ನೀ ಕರುಣಿ ಎಂದು ನಿನ್ನನ್ನೇ ನಾನು ನಂಬಿದೆನೋ, ನೀ ಕರಿಸದೆ ಎನ್ನ ಶ್ರೀಕಾಂತ ಕಾಯಯ್ಯ. ನಿನ್ನವನೆಂಬೆ ನಾನು ಮತ್ತನ್ಯ ಪರಿಯೇನೋ, ಇಂದಿರೇಶ ಕಂದರ್ಪನೆಂದೆಂದು ಕಾಣದಂತೆ ಮಾಡೋ. ವೃಂದಾರ ಕಾದೀಶ ರಂಗ ವಿಠಲ. ನಿನ್ನವನೆಂಬೆ ನಾನು ವ್ರತ ಜಪ ತಪ ಹೋಮ ಮಾಡುವೆನೆಂದು ತಪ್ಪದೆ ಮನೆ ಮನೆ ತಿರುಗಿ ಬಳಲುವೆ. ಬೆಲೆಗೆ ಹೋಗದ ಸರಕು ಸುಡಲಿದವೆಯ್ಯ, ಹರಿಯೇ ಕೊಂಬುವರಿಲ್ಲ ಬೆಲೆ ಹೋಗದು. ಸರಕು ಸಡಲದಂತೆ ಕಡೆಗೆ ತೆಗೆದು ನಿನ್ನ ಚರಣದಡಿಯಲ್ಲಿಟ್ಟು ಕಾಯೋ ರಂಗ ವಿಠಲ. ಎನ್ನ ಮನ ಹರಿ ನಿನ್ನ ಚರಣದೊಳೊಮ್ಮೆ ಎರಗದು. ದುರಿತ ದುಷ್ಕೃತ ಎಂತೂ ಸೈರಿಪೇನೋ, ನಂದ ನಂದನ ಮುಕುಂದ ನಾನೆಂತೂ. ಎನ್ನ ಮನಹರಿ ನಿನ್ನ ಚರಣದೊಳೊಮ್ಮೆ ಎರಗಿಸು ರಂಗ ವಿಠಲ ಎಂತೂ. ಭವವೆಂಬಟವಿಯಲ್ಲಿ ಭಯ ಕೊಳದಲ್ಲಿ ಸಿಕ್ಕಿ ತಾಪತ್ರಯವೆಂಬುದು ದಾವನತಿ ತಪ್ಪೆನೆ ನವರಿಗೆ. ಹರಿ ನಿನ್ನ ನಾಮತ್ರಯವಲ್ಲದೆ ಮತ್ತುಂಟೆ ಅಪರಿಮಿತವಾದ ಪಾದ ಪದುಮಾಮನೆ. ನೆಳಲಲ್ಲಿ ನಿಲ್ಲಿಸೆನ್ನ ರಂಗ ವಿಠಲ. ಅಪರಿಮಿತವಾದ ಪಾದ ಪದುಮನೆ ನೆಳಲಲ್ಲಿ ನಿಲ್ಲಿಸೆನ್ನ ರಂಗ ವಿಠಲ. ಬೆಂದ ಸಂಸಾರದಿ ಬಂದು ಬಂದು ನೊಂದೇನಯ್ಯ, ನಂದನ ಕಾಯೋ ರಂಗ ವಿಠಲರೇಯ. ಬೆಂದ ಸಂಸಾರದಿ ಬಂದು ಬಂದು ನೊಂದೇನಯ್ಯ, ನಂದನ ಕಾಯೋ ರಂಗ ವಿಠಲರೇಯ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ಶ್ರೀಪಾದರಾಜರು ರಚಿಸಿದಂಥ ಆತ್ಮನಿವೇದನ ಸುಳಾದಿಯ ಅರ್ಥ ತಿಳಿಲಕ್ಕೆ ಪ್ರಯತ್ನ ಮಾಡೋಣ. ಅನಂತ ಕಾಲದಲ್ಲಿ ನಿನ್ನ ನಾನರಿಯದೆ ಭವಗಳಲ್ಲಿ ಬಂದೆನು. ಅನೇಕ ಕಾಲಗಳಿಂದ ಅನೇಕ ಜನ್ಮಗಳಲ್ಲಿಂದ ನಿನ್ನನ್ನು ತಿಳಿಲಾರ್ದಾಗಿ ಈ ಸಂಸಾರದಲ್ಲಿ ಬಂದು ಅಲಿದಾಡ್ತಾ ಇದ್ದೀನಿ ಸ್ವಾಮಿ. ಅನಂತ ಕಾಲದಲ್ಲಿ ನಿನ್ನನ್ನೇ ನೆನೆಸಿದರೆ ನಿನ್ನ ನೆನೆಸಲಾರ್ದಾಗೆ ಮೂರ್ಖನಾಗಿದ್ದೀನಿ, ಅಜ್ಞಾನಿಯಾಗಿದ್ದೀನಪ್ಪ ಇಷ್ಟು ಕಾಲ. ಅನಂತ ಕಾಲದಲ್ಲಿ ನಿನ್ನ ಚರಣ ರತಿ ಇಲ್ಲದೆ ನಿನ್ನ ಪಾದಗಳಲ್ಲಿ ಪ್ರೀತಿ ಭಕ್ತಿ ಇಲ್ಲಾರ್ದಾಗಿ ನಾನು ನೊಂದೇನು, ದುಃಖಪಟ್ಟಿದ್ದೀನಿ ಸ್ವಾಮಿ.
ಅನಂತ ಕಾಲದಲ್ಲಿ ದಾವ ಪುಣ್ಯದಿಂದ ಬಂದು ಇಂದು ನಿನ್ನಯ ನೆನೆಸಿದೆ. ಯಾವ ಮಹಾಪುಣ್ಯನೋ ಏನೋ ಗೊತ್ತಿಲ್ಲ, ಆ ಫಲದಿಂದನೇ ಇಂದು ನಿನ್ನನ್ನು ನೆನೆಸ್ತಾ ಇದ್ದೀನಿ. ಅವಕಾಶ ಕೊಟ್ಟಿದ್ದಿ ನನಗೆ, ನಿನ್ನ ನೆನೆಸೋ ಅವಕಾಶ ಕೊಟ್ಟಿದ್ದೆಪ್ಪ, ಅಂತ ಅವಕಾಶ ಸಿಕ್ಕಿದೆ ನನಗೆ. ಯಾವ ಪುಣ್ಯನೋ, ನೀನು ಎಷ್ಟು ನನ್ನ ಮೇಲೆ ಕರುಣೆ ತೋರಿದೀಯಿ ಅಂತ ಹೇಳಬೇಕು. ಆವ ಪುಣ್ಯವೆನ್ನ ಮನ ನಿನ್ನಲ್ಲೆರಗಿತು ನೋಯದಂತೆ. ಯಾವ ಪುಣ್ಯಲಿಂದ ನನ್ನ ಮನಸ್ಸು ನಿನ್ನಗೆ ಶರಣಾಗತಗಾಯ್ತಪ್ಪ, ನನಗೆ ತಿಳಿಲಕ್ಕಾಗ್ತಾ ಇಲ್ಲ. ಯಾವ ಪುಣ್ಯನೋ ಏನೋ, ಎನ್ನ ಪೊರೆದು ಪಾಲಿಸೋ ದೀನನಾಥ, ನನ್ನ ನೀನೇ ಕಾಪಾಡಬೇಕಪ್ಪ. ದೀನನಿಗೆ ನಾಥನಾದವನು, ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಈ ದೇಹವು ಅನ್ನದಿಂದಲೇ ಬೆಳೆದು ಉಳಿತಾ ಇದ್ದದ. ಅನ್ನಕ್ಕೆ ಪ್ರಧಾನ ವಣ ದೇಹ ನಿಮಿತ್ಯ. ಆ ಅನ್ನಕ್ಕೆ ಶೋಕಾಸಿ ಎನೆ ಮಾಡಿ, ಅನ್ನ ದೇಹ ಮತ್ತು ಅದರ ಸುಖಗಳಿಗಾಗಿ ನಾವು ಚಿಂತೆ ಮಾಡ್ತಾ ಜೀವನ ಕಳೆತಾ ಇದ್ದೀವಿ. ಅನ್ನದ ಲೋಭ ಅಶುಭದ ಲಾಭ. ಅನ್ನದ ಮೇಲಿನ ಅತಿಯಾದ ಲೋಭ, ಅತಿಯಾದ ಆಸೆ, ಅದು ಭೋಗದ ಲಾಭಗಳು ಅಶುಭಕ್ಕೆ ಕಾರಣವಾಗ್ತವೆ. ಅನ್ನಕ್ಕೆ ನನ್ನದು ನಾನೆಂಬೋ ಹಮ್ಮು. ಈ ಅನ್ನ ಉಂಡಿದ್ದಕ್ಕೆ ನಮಗೆ ನಾನು ನನ್ನದು ಎಂಬುದು, ಈ ಅನ್ನ ಮತ್ತು ವಸ್ತುಗಳ ಬಗ್ಗೆ ನಮಗೆಲ್ಲ ಅಹಂಕಾರ ಬರ್ತಾ ಇದೆ. ಈ ದೇಹದ ಮೋಹದಲ್ಲಿ ನಿನ್ನ ಪಾದ ಭಕ್ತಿಯನ್ನು ನಾನು ಚರಣ ರತಿನೇ ಸಿಗಲಿಲ್ಲಪ್ಪ ನನಗೆ. ಬರೇ ದೇಹ, ಇದು ತಿನ್ನಬೇಕು, ಹೀಗಿರಬೇಕು, ಇದು ಒಳ್ಳೆಯದು, ಇದು ಹೊಟ್ಟೆ ಆರೋಗ್ಯಕ್ಕೊಳ್ಳೆಯದು ಅಂತ ಕೆಲವು ಜನ ಹೇಳ್ತಾರೆ, ಇದು ರುಚಿಗೊಳ್ಳೆಯದು ಅಂತ ನಾವು ತಿಂತೀವಿ. ಬರೀ ಅನ್ನದರೊಳಗೆ ಅಂದರೆ ಏನು ತಿನ್ನೋದ್ರ ಮೇಲೆ ಆಸೆಲಿಂದ ದೇವರ ಮೇಲೆ ಕರುಣೆ ಇಲ್ಲಾರ್ದಾಗ ಅಂದರೆ ದೇವರ ಪಾದಾರವಿಂದಗಳಿಗೆ ಬೀಳ್ತಾ ಇಲ್ಲ. ಅದಕ್ಕೆ ದೇವರ ಕರುಣೆ ನಮ್ಮ ಮೇಲೆ ಎಲ್ಲಿಂದ ಬರುತ್ತೆ? ದೇವರ ನಮ್ಮನ್ನು ಹುಟ್ಟಿಸಿದ್ದೇ ಆತನ್ನ ತಿಳ್ಕೊಳಕ್ಕೆ ಅಂಥೇಳಿ. ಅದು ಬಿಟ್ಟು ನಾವು ಬರೀ ಅನ್ನ ಊಟ ಅಂಥೇಳಿ ನೋಡ್ತಾ ಕೂತಿದ್ದೀವಲ್ಲಪ್ಪ. ಪಾದ ಭಕ್ತಿಯನ್ನು ಪಡೆಯದೇ ಹೋದೆನು. ಓ ಸಂಪೂರ್ಣ ಗುಣಗಳಿಂದ ಕೂಡಿದ ರಂಗವಿಠಲನೇ ನನ್ನ ಕಾಪಾಡು ಅಂತ ಕೇಳ್ಕೊತಾ ಇದ್ದಾರೆ. ತೊಳಲಿ ಸಂಸಾರ ಚಕ್ರದಲ್ಲಿ ಸಿಲುಕಿ ಬಳಲಿದ ಜೀವಗಣಕ್ಕೆ ಸಂತತ. ಸಂಸಾರ ಚಕ್ರದಲ್ಲಿ ಸಿಕ್ಕಿ ಬಳಲುತ್ತಿರ್ತೀನಿ ನಾನು. ಈ ಎಲ್ಲ ಜೀವಿಗಳು ಅಷ್ಟೇ, ಸಂಸಾರದೊಳಗೆ ಸಿಕ್ಕಿ ಬಳಲ್ತಾ ಇರ್ತಾರೆ. ಕಮಲದಂತೆ ನಾಭಿಯುಳ್ಳ ನಿನ್ನ ಕಮಲ ಪಾದಗಳನ್ನು ನೆರಳನ್ನು ಆಶ್ರಯ ಮಾಡಲಿಲ್ಲ ಸ್ವಾಮಿ. ಈ ಜಗತ್ತಿನಲ್ಲಿ ನಿಜವಾದ ಪರಮ ಸುಖ ಬೇರೆ ಯಾವುದಿದ್ದದ? ಉಳಿವೆ ಜಗದೊಳು ಪರಮ ಸುಖಗಳು ಏನಿದ್ದದಪ್ಪ? ನಿನ್ನ ಪಾದಾರವಿಂದದಲ್ಲಿ ರತಿ ಪ್ರೀತಿ ಇರಲಿಲ್ಲ ಅಂದರೆ ಅದಕ್ಕೆ ಏನು ಬೇರೆ ಸುಖ ಯಾವುದೂ ಇಲ್ಲ. ಕಳವಳಿಸುವರಾರು ನನ್ನ ದುಃಖವನ್ನು ನೀನಲ್ಲದೆ ಬೇರೆ ಯಾರು ನಿವಾರಣೆ ಮಾಡಬೇಕು ರಂಗವಿಠಲ ಅಂತ ಕೇಳ್ತಾ ಇದ್ದಾರೆ. ನೀ ಕರುಣೆಯಿಂದ ನಿನ್ನನ್ನೇ ನಾನು ನಂಬಿದೆ. ನೀ ಕರುಣೆಯೆಂದು, ನೀನು ಕರುಣಾಮಯಿ ಅಂತ ಹೇಳಿ ನಿನ್ನನ್ನು ನಾನು ನಂಬಿದ್ದೀನಪ್ಪ. ನೀ ಕರಿಸದೆ ಎನ್ನ ಶ್ರೀಕಾಂತ ಕಾಯಯ್ಯ. ಓ ಶ್ರೀಕಾಂತನೇ, ಲಕ್ಷ್ಮೀಕಾಂತನೇ, ಲಕ್ಷ್ಮಿಯ ಪತಿಯಾದ ನೀನು ಕೈ ಬಿಟ್ಟರೆ ನನ್ನನ್ನು ಯಾರು ಕಾಪಾಡಬೇಕಪ್ಪ? ನಾನು ನಿನ್ನವನಾಗಿದ್ದಾಗೆ ಬೇರೆ ಯಾರನ್ನು ಆಶ್ರಯ ಮಾಡಬೇಕು? ನಾನು ನಿನ್ನವನೆಂಬೋ ನಾನು ಮತ್ತನ್ಯ ಪರಿಯೇನೋ ಇಂದಿರೇಶ. ಯಾರು ನಂಗೆ ಬೇರೆ ಬಗ್ಗೆನೇ ಏನೂ ಬೇಕಾಗಿಲ್ಲ. ಕಂದರ್ಪನೆಂದೆಂದು ಕಾಣದಂತೆ ಮಾಡು. ಈ ಏನು ಕಾಮ ಮೋಹ ಇಂಥವೆಲ್ಲ ಶತ್ರುಗಳು ಏನಿದ್ದಾವೋ ಅದನ್ನು ಯಾವುದು ಕಾಣಲಾರ್ದಾಗಿ ಮಾಡಿ ನಿನ್ನ ಕಡೆ ಧ್ಯಾಸ ಕೊಡು ಸ್ವಾಮಿ. ದೇವತೆಗಳ ಒಡೆಯನಾದ ರಂಗವಿಠಲನೇ ನಿನ್ನ ಕಡೆ ಧ್ಯಾಸ ಕೊಡು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ತ್ರಿಪುಟತಾಳದೊಳಗೆ ವ್ರತ ಜಪ ತಪ ಹೋಮ ಮಾಡುತ್ತೇನೆ ಎಂದು ಅವುಗಳಲ್ಲಿ ಅಲೆದು ದಣಿಯುತ್ತೇನೆ. ಅವೆಲ್ಲ ಏನೋ ವ್ರತಗಳು ಮಾಡ್ತೀವಿ, ಅದೆಲ್ಲ ಅದರೊಳಗೆ ಬಿದ್ದು ನಾವು ದಣಿತಾ ಇದ್ದೀವಿ. ಆದರೆ ಈ ಸಾಧನೆಗೆ ನಿಜವಾದ ಬೆಲೆ ಸಿಗೋದಿಲ್ಲ. ನಿನ್ನ ನಾಮಸ್ಮರಣೆಗೆ ಬಿಟ್ಟರೆ ಯಾವ ಸಾಧನೆ ಇಲ್ಲ ಅಂತ ಹೇಳ್ತಾರೆ. ಶ್ರೀಹರಿಯೇ ಸ್ವೀಕರಿಸದಿದ್ದರೆ ಈ ಸಾಧನೆಗೆ ಮೌಲ್ಯವಿಲ್ಲ. ಈ ಜಪ ತಪ ಏನು ಮಾಡಿದರೆ ಕೂಡ ದೇವರು ಅದನ್ನು ಸ್ವೀಕಾರ ಮಾಡಲಿಲ್ಲ ಅಂದರೆ, ನೀನು ಏನು ಮಾಡಿದರು ನಾಮಸ್ಮರಣೆ ಆದರೂ ಕೂಡ ಅವನು ಸ್ವೀಕಾರ ಮಾಡಲಿಲ್ಲ ಅಂದರೆ ಅದಕ್ಕೆ ಏನು ಸಾಧನೆಗೆ ಮೌಲ್ಯನೇ ಇಲ್ಲ. ನನ್ನ ಜೀವನವೆಂಬ ಈ ಸಂಪತ್ತನ್ನು ವ್ಯರ್ಥವಾಗದಂತೆ, ಈ ಜೀವನ ವ್ಯರ್ಥವಾಗಲಾರ್ದಾಗಿ ನಿನ್ನ ಪಾದಗಳಲ್ಲಿ ಇಟ್ಟು ಕಾಪಾಡು ಸ್ವಾಮಿ ಅಂತ ಕೇಳ್ತಾ ಇದ್ದಾರೆ. ಎನ್ನ ಮನ ಹರಿ ನಿನ್ನ ಚರಣದೊಳೊಮ್ಮೆ ಎರಗದು. ನನ್ನ ಮನಸ್ಸು ಒಮ್ಮೆ ಆದರೂ ನಿನ್ನ ಪಾದಾರವಿಂದದಲ್ಲಿ ಸಂಪೂರ್ಣವಾಗಿ ಬೆಳ್ತಾ ಇಲ್ಲ ಸ್ವಾಮಿ. ನನ್ನ ಪಾಪಗಳು ನನ್ನ ಹೇಗೆ ಸಹಿಸಬೇಕು? ನಾನು ದುಷ್ಕೃತ್ಯ ಅಂತೂ ಸೈರಿಪೆನೋ. ಈ ದುಷ್ಕೃತ್ಯಗಳು ಇವು ಇದ್ದಾವೆ, ಅದನ್ನು ನಾನು ಹೇಗೆ ಸಹನೆ ಮಾಡಬೇಕು? ಓ ಕೃಷ್ಣ ಮುಕುಂದ, ನಾನು ಏನು ಮಾಡಲಿ? ಎನ್ನ ಮನ ಹರಿ ನಿನ್ನ ಚರಣದೊಳೊಮ್ಮೆ ಎರಗಿಸು. ನನ್ನ ಮನಸ್ಸನ್ನು ನಿನ್ನ ಪಾದಗಳಲ್ಲಿ ಶಾಶ್ವತವಾಗಿ ಇರೋ ಥರ ಮಾಡಪ್ಪ. ನೀನೇ ಮಾಡಬೇಕು, ಯಾರು ಮಾಡ್ತಾರೆ?
ನನ್ನ ಮನಸ್ಸು ದುಷ್ಕರ್ಮ ಕಡೆ ಹೋಗ್ತಾ ಇದೆ. ಏನೋ ಮಾಡ್ತಾ ಇರ್ತೀವಿ, ದೇವರ ನಾಮಸ್ಮರಣೆ ಮಾಡ್ತಾ ಇರ್ತೀವಿ, ಯಾವುದೋ ಹರಟೆ ಶುರುವಾಗತ್ತೆ, ಹರಟೆದ ಬಗ್ಗೆ ಮತ್ತು ಬೇರೆ ಕಡೆ ಹೋಗ್ಬಿಡ್ತೀವಿ. ಹಾಗೆ ನನಗೆ ಬಾಣಿಸ್ಬೇಡಪ್ಪ, ನಿನ್ನ ಪಾದಗಳಲ್ಲಿ ಶಾಶ್ವತವಾಗಿ ನನ್ನ ಮನಸ್ಸಿರೋ ಥರ ಮಾಡಿಸು ಅಂತೇಳಿ ರಂಗವಿಠಲ ಶ್ರೀಪಾದರಾಜರು ಬೇಡ್ಕೊತಾ ಇದ್ದಾರೆ. ಭವವೆಂಬ ಟವಿಯಲ್ಲಿ ಭಯ ಕೊಳದಲ್ಲಿ ಸಿಕ್ಕಿ, ಈ ಸಂಸಾರವೆಂಬೋ ಕಾಡಿನೊಳಗೆ ಭಯ ಅಂಬೋ ಕೆಸರೊಳಗೆ ಸಿಗಬಿದ್ದಿದ್ದೀವಿ. ಹೆದರಿಕೆ, ಏನಾಗ್ತದೋ ಇವತ್ತು, ಮಕ್ಕಳಿಗೆ ಏನಾಗ್ತದ, ಅವ್ರಿಗೆ ಕೆಲಸ ಸಿಗ್ತದ, ಈ ಮನೆ ಕಟ್ಟಿಸ್ತೀವ್ಯಾ, ಈ ರೊಕ್ಕ ಬರ್ತದ ಇಲ್ಲ, ಬರೇ ಇದೆ ಸಂಸಾರದೊಳಗೆ ಬಿದ್ದು. ಆ ಕಾಡು ಸಂಸಾರ ಅಂಬೋದು ಒಂದು ದೊಡ್ಡ ಅರಣ್ಯ. ಅಂಥ ಅರಣ್ಯದೊಳಗೆ ಒಂದು ಕೆಸರು, ಆ ಕೆಸರಂತ ಭಯ ಆಗ್ತದೆ ಕೆಸರಿನಾಗ ಬಿದ್ದರೆ. ಆ ಥರ ಈ ಭಯ ಆಗ್ತಾ ಇದೆದಪ್ಪ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಎಂಬೋ ಈ 3 ದುಃಖಗಳು ಬೆಂಕಿಯಂತೆ ನನ್ನ ಸುಡುತ್ತಾ ಇದ್ದಾವೆ. ದಾವಾನತಿ, ತಾಪತ್ರಯವೆಂಬುದು ಈ 3 ಆಧ್ಯಾತ್ಮಿಕ, ಈ ಮೊದಲು ದೇಹದ ಸಂಬಂಧಪಟ್ಟಿದ್ದು, ಮಾನಸಿಕವಾಗಿ ಸಂಬಂಧಪಟ್ಟಿದ್ದು ರೋಗಗಳು, ದೇಹದ ಸಂಬಂಧಪಟ್ಟಿದ್ದು ರೋಗಗಳು, ಹಾಗೆ ಹೊರಗೆ ಮಳೆ ಬರಲಿಲ್ಲ, ಬೆಳೆ ಬರಲಿಲ್ಲ, ಅದ್ರ ಬಗ್ಗೆ ಬರೀ ಈ 3 ದುಃಖಗಳು ಬೆಂಕಿ ಥರ ನನ್ನ ಸುಡ್ತಾ ಇದ್ದಾವೆ. ತಪ್ಪೆನವರಿಗೆ ಹರಿ ನಿನ್ನ ನಾಮತ್ರಯವಲ್ಲದೆ ಮತ್ತುಂಟೆ. ಈ ದುಃಖಗಳಿಂದ ತಪ್ಪಿಸ್ಬೇಕು ಅಂದರೆ ನಿನ್ನ ನಾಮತ್ರಯ, ಅಚ್ಯುತ ಅನಂತ ಗೋವಿಂದ ಅಂಬೋ ನಿನ್ನ ನಾಮತ್ರಯ, ನಿನ್ನ ಸದಾ ಹೊರತು ಬೇರೆ ಯಾವ ಮಾರ್ಗ ಇಲ್ಲ. ಅಪರಿಮಿತವಾದ ಪಾದ ಪದುಮ ಮನೆ ನೆರಳಲ್ಲಿ ನಿಲ್ಲಿಸೆನ್ನ. ನಿನ್ನ ಅಪಾರವಾದ ಕಮಲ ಪಾದಗಳೆಲ್ಲ ನೆರಳಲ್ಲಿ, ನಿನ್ನ ಪಾದಗಳ ನೆರಳಲ್ಲಿ ನನ್ನನ್ನು ನೆಲೆಸಿಕೊಳ್ಳು ಸ್ವಾಮಿ, ನಿನ್ನ ಪಾದಗಳ ನೆರಳಲ್ಲಿ ನನ್ನ ಇಡು ಅಂತ ಕೇಳ್ತಾ ಇದ್ದಾರೆ. ಬೆಂದ ಸಂಸಾರದ ಬಂದು ನೊಂದಿನ ಈ ಸುಡುವ ಈ ಎಂಥ ಸಂಸಾರ ಇದು. ಆ ಸಂಸಾರದೊಳಗೆ ನನ್ನ ಮತ್ತ ತಂದು ದುಃಖ ಪಡಿಸ್ಬೇಡಪ್ಪ. ಓ ನಂದನ ರಂಗವಿಠಲನೇ ನನ್ನ ಕಾಪಾಡು. ಅನೇಕ ಜನ್ಮಗಳಿಂದ ನಿನ್ನನ್ನು ಮರೆತು ಸಂಸಾರದಲ್ಲಿ ಅಲಿತಾ ಇದ್ದೀನಿ ಸ್ವಾಮಿ. ದೇಹ, ಅನ್ನ, ಅಹಂಕಾರ ಇವೆಲ್ಲ ಮುಳುಗಿ ಹೋಗ್ಬಿಟ್ಟಿದೆ. ಈಗ ನಿನ್ನ ಪಾದವೇ ನನಗೆ ಏಕೈಕ ಆಶ್ರಯ ಆಗಿದೆ. ನನ್ನ ಮನಸ್ಸನ್ನು ನಿನ್ನ ಚರಣದಲ್ಲಿ ನೆಲೆಸಿಗೊಳಿಸಿ ನನ್ನ ರಕ್ಷಣೆ ಮಾಡು ಸ್ವಾಮಿ ಅಂತ ಬೇಡ್ಕೊತಾ ಇದ್ದಾರೆ. ಇದು ಶ್ರೀಪಾದರಾಜರು ನಿತ್ಯ ನಮಗೆಲ್ಲರಿಗೂ ಕೂಡ ಅದೇ ಥರ ಸ್ವಾಮಿಯನ್ನು ಬೇಡ್ಕೋಬೇಕು ನಾವು. ನಿನ್ನ ಪಾದಗಳಲ್ಲಿ ನನ್ನ ಮನಸ್ಸು ಇರಲಿ. ಆ ಕಡೆ ಸುಖ ಬಂದರೂ ಒಂದು ಕಷ್ಟ, ಬರೀ ಸುಖ, ಅದು ಚೆನ್ನಾಗಿದೆ, ಇದು ಚಲೋ ಅದ, ಅದು ಚಲೋ ಅದ, ಅದ್ರ ಬಗ್ಗೆ ಧ್ಯಾಸ ಇರುತ್ತೆ. ಕಷ್ಟ ಬಂದರೂ ಒಂದು ಕಷ್ಟ, ನನಗೆ ಕಷ್ಟ ಅಂತ ಪೇಚಾಡ್ತೀವಿ. ಆಗಲಿ ದೇವರ ನಾಮಸ್ಮರಣೆ ಮರೆತು ಬಿಡ್ತೀವಿ. ಅದಕ್ಕೆ ದೇವರ ನಾಮಸ್ಮರಣೆಯಲ್ಲಿ ಮನಸ್ಸು ಕೊಡುವಂಥ ಆ ಸ್ವಾಮಿನ ನಿತ್ಯ ಬೇಡ್ಕೋಬೇಕು. ನಮ್ಮ ಕರ್ಮಾನುಸಾರ ಅವನು ಕೊಡ್ತಾನೆ, ಅದನ್ನು ನಾವು ಬೇಡ್ಕೊತಾನೇ ಇರಬೇಕು. ಆ ಬೇಡ್ಕೋಬೇಕು ಎಂಬೋ ಇದು ಕೂಡ ಸ್ವಾಮಿ ನಮಗೆ ಇಚ್ಛೆ ಕೂಡ ಅವನೇ ಕೊಡಿಸಿ ಒಳಗೆ ನಿಂತು ನಮಗೆ ಬೇಡಿಸ್ಬೇಕು ಅಂಥೇಳಿ ಆ ಶ್ರೀಪಾದರಾಜರ ಅಂತರ್ಗತ ಆ ಪರಮಾತ್ಮನ ನಾವು ಬೇಡಿಕೊಳ್ಳೋಣ. ಇದರಲ್ಲಿ ಸ್ವಾಮಿ ನನ್ನ ಒಳಗೆ ನಿಂತು ನನ್ನ ಜೀವನ ಯೋಕ್ತಿಗೆ ಎಷ್ಟು ಅರ್ಥ ತಿಳಿಸಿದ್ದಿರೋ ಅಷ್ಟೇ ಅವನು ಹೇಳಿದ್ದಕ್ಕೆ ಹೇಳಿದ್ದು. ಇದರೊಳಗೆ ತಪ್ಪುಗಳಿದ್ದಲ್ಲಿ ಕ್ಷಮಿಸ್ರಿ. ನನ್ನ ಜೀವನ ಯೋಕ್ತಿ ಚಿಕ್ಕದು. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜಯ ವಿಜಯರಾಯ. ನಾಹಂಕರ್ತ ಹರಿಕರ್ತ. ಹರೇ ಶ್ರೀನಿವಾಸ.